ಸಾಗಲಿ ಕಡೆ ಹೋಗಿ ಕಾಣ್ತೈತಿ ನೀ ಏನ್ ಮಾಡಕ್ಕಿದಿ ಬಾ ನಮ್ಮ ಅಪ್ಪನ ಮನೆ ಮುಸುರಿ ತಿಕ್ಕಾಕ ಬಂದಿದ್ವಿ ನಾವು ನೀನ್ ಸಾಂಗ್ಲಿ ಹಚ್ಚಿದ ಕುಡ್ಸಾಲ ಬಾವ ಶೂಟಿಂಗ್ ಇತ್ತು ನಲ್ಲಿ ಮೇಲೆ ಶೂಟಿಂಗ್ ಹೋಗಿದ್ದೀನಿ. ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಒಂದ್ಸಲ ಜೋರಾಗಿ ಎದಕ್ ಕೊಡ್ಬೇಕು? ಅಲ್ಲ ನಿಮ್ ಗಂಡ್ಮಕ್ಳು ಬಾಳ ಜನ ಕೂಡ್ಯಾರ ಅದಕ್ಕೆ ಗಂಡ ಮಕ್ಳ ಸತ್ ಹೋಗ್ಬೇಡ ನೀ ಯಾಕ ಯಾಕೋ ನೀವು ಅವ್ರ ಸುದ್ದಿ ಅಲ್ಲ ಜೋಶಾಗಿ ಹಿಂಗ್ ಚಪ್ಪಾಳೆ ಬಾರ್ಸಾತಾರಲ್ಲ ಅದಕ್ಕೆ ಅವ್ರ ಜೋಶ್ ನಿನಗ್ ಬರಂಗಿಲ್ಲ ಅದು. ಇಲ್ಲಿ ಯಾರೇ ಲಕ್ಷ್ಮೀ ಬಿಜಾಪುರ ನೋಡಕ್ ಬಂದ್ರೇನ್ರಿ? ಗಾಡಿ ಮಾಡಿಸ್ತೇವೆ. ಮತ್ತ ಮುತ್ತುಗ್ ನೋಡಕ್ ಯಾರ ಬಂದಿರಿ? ಮತ್ತೆ ಸುದೀಪ್ ನೋಡಕ್ ಯಾರ ಬಂದಿರಿ? ಏ ಅಕ್ಕ ಅಲ್ಲೆಲ್ಲ ಹೆಣ್ಮಕ್ಳು ಕುಂತಿರಿ, ನೀವೆಲ್ಲ ಲಕ್ಷ್ಮಿ ನೋಡಕ್ ಯಾರ ಬಂದಿರಿ? ನೀವು ಕರೆ ಮಾಡಿದ ಚಂದ ಆದರು ನಾಟ್ ರೀಚಬಲ್ ಆಗಿದ್ದಾರೆ. ಓ ನೀ ನೋಡಕ್ ಬಂದಿದ್ದನ್ನ ಆ ಜೀವನಕ್ಕೆ ಸಾರ್ಥಕ ಆತ್ ನೋಡ ನಮ್ಮ ಮಾವು ಬಂದ ನೋಡ ನಿಂತು ಡ್ರೆಸ್ ಒಂದ್ಸಲ ಹೆಣ್ಮಕ್ಳು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಹಿಂಗ್ ಕುಂತವ್ರು ನಮ್ಮ ಹೆಣ್ಮಕ್ಳು ಬರ್ಲಿ ಬರ್ಲಿ ಕೇಳಾತಿಲ್ಲ. ಈ ಕಡೆ ಬಾಣಿ ಕೇವ ನಾವು ತಾನು ಕೂತೀವಿ ದೂರ. ಅಲ್ಲ ನಮ್ಮ ಹೆಣ್ಮಕ್ಳು ಕೈಯಾಗ ಚಪ್ಪಾಳೆ ಹೊಡಿಸ್ದೆ, ನಿಮ್ ಹುಡುಗರ ಕೈಯಲ್ಲ ಚಪ್ಪಾಳೆ ಬಾಡ್ಸ. ನಮ್ದು ಏನಿದ್ರು ಡೈರೆಕ್ಟ್ ಹೋಗಿ ಹೊಡಿತಾರ ಗಜಮಾಲ ಹೋಗಿ ಹೊಡ್ರಿ. ಅಲ್ಲ ಹುಲಿಗಳು ನಾವೊಂದು ಡೈಲಾಗ್ ಹೇಳ್ತೀನಿ ಕೇಳ್ರಿ. ಕ್ಲಾಸ್ ಮೇಲೆ ಕ್ಲಾಸು, ನಾವು ಹುಡುಗರು ಹೈ ಕ್ಲಾಸು. ಕ್ಲಾಸ್ ಮೇಲೆ ಕ್ಲಾಸು, ನಾವು ಹುಡುಗರು ಹೈ ಕ್ಲಾಸು. ಯಾರು ಅನ್ಕೊಂಡ್ರೆ ಹೈ ಕ್ಲಾಸ್? ನೀವ ಅನ್ಕೊಳ್ಳೋದ? ಏ ಇಲ್ಲ, ನಮ್ಮ ಹುಡುಗರು ದೇವರಿಗೆ ಭಕ್ತ ಕೈ ಮುಗಿದ ಮ್ಯಾಗನ ಬೆಲೆ. ನಮ್ಮಂತ ಉಡಾಳ ಸುಳಿ ಮಕ್ಕಳ ನಿನ್ನಂತವ್ರು ನೋಡಿದಾಗ ನಿನಗೊಂದು ಬೆಲೆ. ಓಯ್ ಓಯ್ ನಮ್ಮ ಮಟ್ಟ ಸ್ಮಾರ್ಟ್ ಆಗಿಲ್ಲ, ನಮ್ಮ ಮಟ್ಟ ಕ್ಯೂಟ್ ಆಗಿಲ್ಲ, ಅದಕ್ಕೆ ನಿಮಗೆ ಹೊಟ್ಟೆ ಕಿಚ್ಚ. ಹೌದಿಲ್ರಿ ಹುಡುಗರು? ಹೊಟ್ಟೆ ಕಿಚ್ಚ ಮತ್ತೆ ಕ್ಲಾಸ್ ಮೇಲೆ ಕ್ಲಾಸು, ನಾವು ಹುಡುಗರು ಹೈ ಕ್ಲಾಸು. ನಮ್ಮ ಅಪ್ಪಗೊಂದು ಕಾಲ್ಸ್ ಮಾಡಿದ್ರ ನೀವು ಸ್ಪಾಟ್ನಾಗ ನೀವು ಕಲಸು. ಅದೆಲ್ಲ ಹೇಳಿ ನಿಮ್ಮ ಅಪ್ಪನ ಕರೆಸು ಅಡ್ರೆಸ್ ಕೊಡೋದು. ನಮ್ಮ ರಾಜು ಅಣ್ಣ ಮತ್ತೆ ಇರ್ಬೇಕು ಹುಲಿ ಅಂತ. ನಮ್ಮ ರಾಜು ಅಣ್ಣ ಅದನ್ನ ಅಲ್ಲಿ ಹಿಂಗ ಊದಿರ ಹೋಗ್ತಾನ ಕಡೆ. ನೀ ಹಂಗ ಅನ್ನಕ್ ಹೋಗ್ಬೇಡ ಅಣ್ಣ. ಬ್ಯಾಡ, ಅದು ಪಾಪ, ಅದು ಸುಮ್ಮ ಐತಿ ಲೆಕ್ಕಕ್ಕ. ಬರ್ಬಾರ ಬಂದ್ರು ಮತ್ತೆ ನೋಡ ಹುಷಾರಿಲ್ಲ ಅಣ್ಣ, ಬಂದ್ ಹೋಗ್ನಿ. ಬರ್ಬೇಡ ಮಮ್ಮ, ನಾ ಹಿಂಗ ಊದ್ರೆ ಹೋಗ್ತೀನಿ ಹೊಳ್ಳೆ. ಅಟ್ ಹಗರ್ ತಿಳ್ಕೊಬೇಡ ನಮ್ಮ ಅಣ್ಣಗ. ನಮ್ಮ ಅಣ್ಣನ ಗರ್ಜನೆ ಬೇರೆ ಐತಿ. ಬರ್ಲಿ ಒಂದ್ಸಲ ಜೋರಾಗಿ ಚಪ್ಪಾಳೆ. ಯಾರು ಹೊಡಿಬೇಡ್ರಿ. ಯಾಕ ಎದಕ್ಕ ಹೊಡಿಬೇಕಪ್ಪ ಚಪ್ಪಾಳೆ? ಹೊಡಿಬೇಕ. ನೀ ಹೇಳು ನೋಡ. ಏನ್ ಹಂಗ ಬಂದೆ ನೀನು? ರೊಕ್ಕ ಕಟ್ಕರ್ಸರ್ ನೀನ್ ಇಲ್ಲಿ. ಓಯ್ ಹೆಣ್ಮಕ್ಳು ನೋಡಿ ಹೆಂಗ ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ರಿ. ನಮ್ಮ ಹೆಣ್ಮಕ್ಳು ನಮ್ಗೆ ಬಿಡ್ಲಾರ್ದು ಕರ್ಮ ಐತಿ. ಹೊಡಿ ಸರಿ ನೋಡ ಒಂದ್ಸಲ ಹೊಡಿಲಿಲ್ಲ. ಹೋಲ್ ಬಿಡ್ರಿ. ಡ್ರೆಸ್ ಈ ಡ್ರೆಸ್ ನಮ್ ಬಿಜಾಪುರದಾಗ ರೀ? ಹೌದು. ಎಷ್ಟು ಕೋಟಿ ಅವ? 2000 ಇದು ಡ್ರೆಸ್ಸಿಗೆ. ಸಾಗಲಿ ಕಡೆ ಹೋಗಿ ಕಾಣ್ತೈತಿ ನೀ. ಯಾಕೆ ಅಷ್ಟು ಸಸ ಸಿಗ್ತಾವು? ಇಲ್ಲ, ಸಾಗಲಿ ಸ್ವಸ್ಥ ಸಿಗ್ತಾವ. ಡ್ರೆಸ್ ಹಿಂಗೆ ಯಾಕೆ ಹೊಡ್ಯಾಡತ್ತೀರಿ ನೀವು? ಹೌದು. ಡ್ರೆಸ್ ಅಂತ ಒತ್ತಿ ಹೇಳೋದು. ಈ ಕಡೆ ಇವ್ ಜಾಗ ಆಗತ್ತಾನ ಅಣ್ಣ, ನೀ ಈ ಕಡೆ ಜಾಗ ಆಗತ್ತೀವಿ. ಹೌದಾ? ಕೊಲ್ಲಾಪುರದಾಗ ಸಾಂಗ್ಲಾಗಿ ಮಿರಸ್ದಾಗ ಡ್ರೆಸ್ ಅನ್ಕೊಂಡಿನಿ. 2,000 ಕೊಟ್ಟಿನಿ ಅಂದೆ, ಇನ್ನೊಂದು 100 ಕೊಟ್ಟರೆ ಹೊಸ ಬರ್ತದಲ್ಲ. ಯಾಕ ಇಟ್ಟು ಚಂದ ಅದಾವ? ಯಾಕಂದ್ರೆ ನನ್ನಟ್ಟು ಚಂದ ಹೊಸವಲ್ಲ. ಇಲ್ಲಿ ಸಾಂಗ್ನ್ಯಾಗ 200 ಕೊಟ್ರೆ ಅದು ಮೋಸ್ಟ್ಲಿ ನೀವು ತಂದಿರ್ಬೇಕು ಡ್ರೆಸ್. ಅದು ನೀವು ಹಿಡ್ಕೊಂಡು ಡ್ರೆಸ್ 200 ರೂಪಾಯಿ. ನಮ್ಮ ಬಿಜಾಪುರ ಕಾಸ್ಟ್ಲಿ ಬ್ರ್ಯಾಂಡ್ ನೀವು ತರ್ತಿರ್ಬೇಕು. ಸಾಂಗ್ಲಿ ಮಿರಾಜ್ ಒಳಗೆ ಅವೇ ಇಲ್ಲಿ ತಂದು ಬ್ರ್ಯಾಂಡ್ ಮಾಡಕತ್ತಾರ, ನಿಮ್ಗೆ ಗೊತ್ತಾಗಿಲ್ಲ ಅದು. ಇಲ್ಲ ನಾವು ತರೋದು ಕಾಸ್ಟ್ಲಿ ಬ್ರ್ಯಾಂಡ್ ಅಮ್ಮ. 5,000 ರೂಪಾಯಿ ಮೇಂಟೈನ್ ಮಾಡ್ತೀವಿ ನಾವು, ಗೊತ್ತೈತಿ ಡ್ರೆಸ್ಸಿಗೆ. ಏಸ್ ಮನಿ ಅಳಗಾಲ ಮಾಡ್ರಿ ಆಂಬಲ್ಲ 5,000. ನಾವು ಉದ್ದಾರ ಮಾಡಿರ್ತೀವಿ, ಅಳಗಾಲ ಯಾವತ್ತೂ ಮಾಡಂಗಿಲ್ಲ. ಇನ್ನ ಹುಡುಗರಿಗೆ ಕೇಳಿದ ರೊಕ್ಕ ಕೊಡೋರು ನಾವು. ಅವ್ರವ್ರ ಗುಟ್ಕ ತಿನ್ನೋದು ಬಿಡಿಸ್ತೀವಿ, ದಾರು ಕುಡಿಯೋದು ಬಿಡಿಸ್ತೀವಿ. ಇನ್ನ ಏನ್ ಮಾಡ್ಬೇಕ್ರಿ ನಿಮಗ? ಅವ್ವ ಅಪ್ಪನ ಆಚೆ ಕಡೆ ಹೊರಗಾಗಿ ಈ ಕಡೆ ಮನಿ ಬಿಡಿಸ್ತೀವಿ. ಏನ್ ಮಾಡಿಲ್ಲ ಅವನು ಎಲ್ಲ ನಿಮ್ಮಿಂದ ಆಗೈತಿ. ಅವಾಗ ಚಲೋ ಆಗೈತೆ ಮಹಾಭಾರತ, ಕಲಿಯುಗ. ನಾವು ಮತ್ತೆ ನಮ್ಮ ಅವಾಗ
ದೇವ್ರ ತಂದೆ ತಾಯಿ ನೀವೇ ಅಂತ ಪೂಜಿಸ್ತೀವಿ ಗೊತ್ತೈತೇನ? ಹೌದಾ? ಹಾ ಮತ್ತೆ ನೀವು ಹುಡುಗರು ಕುಡಿದು ಬಂದು ಅವರಿಗೆಲ್ಲ ಬೈತಿರ್ತೀರಿ. ಹೌದಿಲ್ರಿ? ನೀವು ಬೇಕಾದಟ್ಟು ನೆತ್ತ ಏನ್ ಹೇಳಿದ್ರು ಹಾ ನಮ್ಮ ಅವ್ವ ಅಪ್ಪನ ಬಿಡಂಗಿಲ್ಲ, ಮಾಡಿದ ಚಟಗಳು ಬಿಡಂಗಿಲ್ಲ, ಸತ್ರ ಹೋತವ. ಅದಕ್ಕೆ ಹೇಳೋದು ನಿಮ್ಗೆ ಎದಕ್ಕ ಸ್ಕೂಲ್ ಒಳಗೆ ಅಟೆಂಡೆನ್ಸ್ ಮಾರ್ಕ್ಸ್ ತಗೋತೀರಿ ನಿಮ್ಮ ಹುಡುಗರು? ನೀ ಎಷ್ಟು ತಗೊಂಡ್ಯವ? ಎಷ್ಟು ತಗೋತೀರಿ ನೀವು? ನೀವು 35 ತಗೊಳಂಗಿಲ್ಲ ನೀವು. ನೀ ಎಷ್ಟು ತಗೊಂಡಿ? ನಾವು 100 ರೀ ರ್ಯಾಂಕ್ ಸ್ಟೂಡೆಂಟ್. ನಾವು SSLC PUC ರ್ಯಾಂಕ್ ಸ್ಟೂಡೆಂಟ್. ನಾವು ನಿಮ್ಮಂಗ 35 ತಗೊಂತಿರಲ್ಲ, ದೊಡ್ಡ 0 ತಗೊಂತೀರಿ ಹುಡುಗರು ಯಾವತ್ತು. ಎಷ್ಟು ತಗೊಂಡ್ ಏನ್ ಮಾಡಿದ್ದೀಪಾ? ನಮ್ಮ ಅಪ್ಪನ ಮನೆ ಮುಸುರಿ ತಿಕ್ಕಾಕ ಬಂದಿದ್ವಿ ನಾವು. ಮುಸ್ರಿ ತಿಕ್ಕಂಗಿಲ್ಲ, ನೀವು ಸನಕಿ ಗುದ್ಲಿ ತಗೊಂಡು ಹೊಲಕ್ ಹೋಗ್ತೀರಿ. ನಾವಲ್ಲ, ನೌಕರಿ ತಗೊಂಡು ಆಳ್ ಇಟ್ಕೋತೀವಮ್ಮ, ಆಳ್ ಇಟ್ಕೊಂತೀವಿ. ಹೌದು, ಆಳ್ ಇಟ್ಕೊಂತೀವಿ ನಾವು. ಮೆಷಿನ್ ಬಂದವ ನೋಡಿ. ಎದ್ರಿ ಮೆಷಿನ್? ಹೊಸ ಮೆಷಿನ್ ಬಂದವನ ಗೊತ್ತಿಲ್ಪ ನಿಮ್ಗ? ನೋಡಿಲ್ಲ ನೀವು ಮಷಿನ್ ಬಂದಾವ ಈಗ ಆನ್ಲೈನ್ ದಾಗ ನೋಡಿಲ್ಲ ನೀವು. ಇನ್ಸ್ಟಾಗ್ರಾಮ್ ನಾಗ ಬಿಟ್ಟಾರಿ, ನಾನು ನೋಡಿ. ಯಾವ ಮೆಷಿನ್ ಬಂದೈತಿ? ರೊಟ್ಟಿ ಮಾಡೋ ಮೆಷಿನ್ ಏನಿಲ್ಲ, ಅವ್ನು ಮತ್ತೆ ಯಾವ ಮೆಷಿನ್ ಗೋದಿ? ಆಲ್ರೆಡಿ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ, ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ರೊಟ್ಟಿ. ನಾನು ಅದನ್ನ ಕೇಳಕ ನೀವು ರೊಟ್ಟಿ ಕೈಲಿ ಬಡಿದ್ರೆ ನಿನಗೆ ಗೊತ್ತಾಗ್ತಿ. ಅಲ್ಲೋ 1.5 ವರ್ಷ 2 ವರ್ಷ ಏನು ಮಾತಾಡ್ತಿಕ್ಕಿಲ್ಲ, ಈಗ ಸಾಂಗಲಿ ಮಷಿನ್ ಇಟ್ಟಂಗೇನು ಬರಿಗೈತು. ಮೊನ್ನೆ 5 ದಿನ ಫೋನ್ ಹಚ್ಚಿನು, ನಾಟ್ ರೀಚೇಬಲ್ ಲೊಕೇಶನ್ ಹಾಕಿದ್ರೆ ಮಹಾರಾಷ್ಟ್ರದಾಗ ಬರತ್ತಿತ್ತು ಒಂದು. ಅಲ್ಲೇ ಇದೆ ಏನು ಹಂಗೇನಿಲ್ಲ. ನಿನಗೆ ಎಲ್ಲರೂ ಕರೆಂಟ್ ಹಚ್ಕೊಂಡು ಬರ್ತಾನೆ ಅವ್ ನೀ ಮಾಡಕೈತಂದ್ರೆ ನೀ ಯಾಕೆ ಅವ್ನು ಬಾಯಾಗ ಗರಗಲ್ಲ ಹಾಡ ಕಳ್ಸಿ ನಿಮ್ಗೆ ಗೊಟ್ಟ ಬಡ ಮಾಡತ್ತೀವಿ. ಬಾಯಾಗ ಅರಿದ ಕರೆಂಟ್ ಹಚ್ಚಿಂದ ಏನಾ ಬೈ ಸೋಲಾಗಿನ ಕುಸ್ತಿ ಇಡಕ್ಕೇನು ಹೆಣ್ಮಗಳಾಗೆ ನಿಮ್ಮ ಅಣ್ಣ ಅನ್ನ ಪರವಾಗಿಲ್ಲ. ಚಪ್ಪಲ್ ಕೊಟ್ರೆ ಕಮಿಟಿ ಅವ್ರ ಚಪ್ಪಲ್ ಬಿಟ್ಟು ಹಿಂಗ್ಯಾಕ ಎಲ್ಲ ಅಟ ನೀನ್ ಸಾಂಗ್ಲಿ ಹಚ್ಚಿದ ಕುಡ್ಸಾಲ ಬಾವ ಶೂಟಿಂಗ್ ಅಲ್ಲಿ ಮೇಲೆ ಶೂಟಿಂಗ್ ಹೋಗಿದ್ದೀನಿ. ಹೇಳ ಹಾ ಗೊತ್ತಾತ್ ನೋಡ. ಹೋಗ್ಬಿಡ್ಯಾಗ ಬಜಾರ್ ಐಲು ಹೊಂಟು. ಹಾ ವಾಟಿಗ ಕಂಪನಿ ಐಲ. ಓಕೆ, ನಾವು ಮಾಡೋದು ತಮಾಷೆಗೋಸ್ಕರ ಅಂತ ಹೇಳ್ತಾ ಈ ಒಂದು ಗೀತೆ ಮೂಡಲ್ಗಿ ಜಾನಪದ ಹಿರಿಯ ಕಲಾವಿದರ ಗೀತೆ.